ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸ್ತ್ರೀಯರ ಸಂಬಂಧಿ ಅಪವಾದಗಳು ಬರತಕ್ಕಂತಹ ಸಾಧ್ಯತೆ ನೋಡಿ. ಸಪ್ತಮ ಸ್ಥಾನದಲ್ಲಿ ರಾಹು ಬರ್ತಾನೆ, ಜನ್ಮಕ್ಕೇತು ಬರ್ತಾನೆ. ಇದು ದಾಂಪತ್ಯದಲ್ಲಿ ನಿಮ್ಮ ಯಾರನ್ನೂ ಇಷ್ಟಪಟ್ಟಿರ್ತಿರಲ್ಲ ಅಂಥವರಲ್ಲಿ ತುಂಬ ತೊಂದರೆಗಳು ಒಳಪಡೋ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಬಯಕೆಗಳು ಚಿತ್ತೋತ್ತ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ರಾಡಿ ಆಗಿಬಿಡುತ್ತೆ ಮನಸ್ಸು, ಗೊಂದಲಕ್ಕೊಳಗಾಗ್ಬಿಡ್ತೀರ. ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಗುಹ್ಯ ರೋಗಗಳ ಬಾಧೆ, ತಲೆ ಕಣ್ಣಿನ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅತಿಯಾದ ನಾನೇ ಹೇಳಿದ ಮನಸ್ಸಿಗೆ ಕಂಡಿದ್ದೆಲ್ಲ ಬೇಕು ಅನಿಸ್ಬಿಡೋದು ಶುರುವಾಗುತ್ತೆ. ಅದಕ್ಕಾಗಿ ಅಲದಾಟ ಶುರುವಾಗ್ಬಿಡುತ್ತೆ. ಈ ಬಯಕೆಯ ಬೆನ್ನತ್ತಿ ಹೋದರೆ ನಮಗೇನು ಸಿಗುತ್ತೆ? ಬರೀ ಮಣ್ಣು. ಹೀಗಾಗಿ ಹುಷಾರಾಗಿರಬೇಕು. ಸಿಂಹರಾಶಿಯವರು ಇದೊಂದು ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಗುರು ಲಾಭದಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ ರವಿ ಇದ್ದಾನೆ, ಇದೆಲ್ಲ ಒಳ್ಳೆಯದೇ. ಈ ಎಲ್ಲ ಸರಿ ಇದ್ದು ಒಂದು ತೊಂದರೆ ಆಗಿಬಿಟ್ರೆ ಬಹಳ ಕಷ್ಟ. ಹೀಗಾಗಿ ಬಹಳ ಹುಷಾರಾಗಿದೆ. ಗಂಡ ಹೆಂಡತಿಯರಂತೂ ಸಂಬಂಧಗಳು ತುಂಬ ಹಾಳಾಗಿಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಶಾಂತತೆ, ಮೌನತೆ ಇವುಗಳು ಬೇಕಾಗುತ್ತೆ. ವ್ಯವಹಾರಗಳದು ಅಷ್ಟೇ, ಯಾರ್ದೋ ತೊಂದರೆ, ಯಾರ್ದೋ ಮೋಸ, ಇಂಥ ಸಾಧ್ಯತೆ ಇದೆ. ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ ಸಿಂಹರಾಶಿಯವರಿಗೆ. ವಾರಾಂತ್ಯದಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿ ಮಂದಿ ಸಂಚರಿಸುತ್ತೆ, ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಬೌದ್ಧಿಕ ಕೌಶಲ್ಯ, ಯಾಕಂದರೆ ಬುಧನ ಪರಿವರ್ತನೆ ತುಂಬ ಸಹಾಯ ಮಾಡುತ್ತೆ ನಿಮಗೆ. ಶುಕ್ರವಾರ ಮತ್ತು ಶನಿವಾರ ತುಂಬ ಚೆನ್ನಾಗಿದೆ. ನಿಮ್ಮ ಕೆಲಸಗಳಲ್ಲಿ ನೀವೇ ಎಕ್ಸ್ಪರ್ಟ್ಸ್, ನಿಮ್ಮ ಸಲಹೆ ತಗೊಂಡೇ ಅವರು ಕೆಲಸ ಪೂರ್ಣ ಮಾಡೋದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಪರಿಹಾರ ಏನಪ್ಪ ಸಿಂಹರಾಶಿಯವರಿಗೆ ಅಂತಂದರೆ, ಸಿಂಹರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಅದು ನೋಡಿ, ಸಿಂಹರಾಶಿಯವರಿಗೆ ರಾಹುವಿನಿಂದಾಗಿ ಗುಹ್ಯ ಸ್ಥಾನಗಳಲ್ಲಿ ತೊಂದರೆ, ಹೀಗಾಗಿ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು. ಗಣಪತಿ ಪ್ರಾರ್ಥನೆಯನ್ನು, ಗಣಪತಿಗೆ ಅಭಿಷೇಕ ಮಾಡಿಸಿ. ಏನು ಹೇಗೆ ಅಂದರೆ ಕಬ್ಬಿನ ಹಾಲು, ಇಕ್ಷುರಸ ಅಂತ ಕರೀತಾರೆ, ಅದರಿಂದ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು.